ఏమన్నా ಆಂಧ್ರದಿಂದ ಬಂದಿರೋದು ಪಾಪ ಬಾಲೆಪಟ್ಟು ಏನಣ್ಣ ನೀವು ಬರ್ತೀನಿ ನೋಡಿ ಇವಾಗ ನೋಡು ಬನ್ನಿ అధికార మొదలు మొత్తం ఇంకా ఉంది అధ్యక్ష అయ్యో దావిడ దొరస్తా ఉండరు అయోధ్య ತಂದೆ ಕರೆಸಿ ಅಯೋಧ್ಯೆ ನಾರಾಯಣಪ್ಪ ಅಂತಲೇ ಹೆಸರು. ಹೌದು, ಅಯೋಧ್ಯೆ ಲಕ್ಷ್ಮೀನಾಥಸಮಾರಂಭಂ ನಾಥಯಾಮಿ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಯೋ ನಿತ್ಯಮಚ್ಯುತ ಪದಾಂಬುಜೈರ್ಮರುಕ್ಮ ವ್ಯಾಮೋಹಿತಂ ಚರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋ ಭಗವತಸ್ಯ ದೇಕ ಸಿಂಧು ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾ ಪಿತಾ ಇವ ಯಸ್ತನಯಾನಿ ಭೂತೈಃ ಸರ್ವಂ ಭವೇವ ನಿಯಮೇನ ಮದನ್ವಯಾನಾಂ ಆದಸ್ಯ ನಃ ಕುಲಪತಿರ್ವತಾಂ श्रीमन्महाविष्णुभ्यो नमः। शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुद्यानवन्द्यं वन्दे विष्णुं भवभयहरं सर्वलोकैकनाथम्। ॐ श्रीगणदेवताभ्यो नमः। श्रीमन्महाविष्णुभ्यो नमः। संध्याकालः अस्य यजमानस्योभ्यो नमः। देवन दर्शनानन्तरः जन्म जातकः नक्षत्रः सर्पदोष निवारण परिपूर्ण निवारण प्राप्तिरस्तु। काल सर्पदोष हृदय दोष कंठ दोष राहु केतु संधि दोष जन्म जातक नक्षत्रः सर्प। हरिः ओं गंगे चमने चैव गोदावरी सरस्वती नर्मदा सिंधु कावेरी जलसन्निधं कुरु। विरजाय नमः। इति गंगादेवी आह्वयामि आसनं समर्पयामि रत्नासनं समर्पयामि। ओम श्रीमन्महाविष्णुभ्यो नमः। श्रीमन्महाविष्णुभ्यो नमः। ओम गंगे चमने चैव गोदावरी सरस्वती नर्मदा सिंधु कावेरी जलसन्निधं कुरु। विरजाय नमः। इति गंगा स्नानं नन्तरः देवानाञ्चनः आत्मानाञ्चनः परिपूर्ण स्नानं समर्पयामि। हरिः ओं श्रीमन्महाविष्णुभ्यो नमः। श्रीमातापिता युवतयस्तनयोदेः सर्वं विदेव नियमेन मदन्वयानम् आद्या श्रीनः कुलपते महाकुलपते वकलाभिरामं श्रीमत्तदेङ्गुरुगणं प्रणामं नमः। भूतं सरस्य मादापय भट्टनाथ श्रीभक्तिसार कुलशेखर योगी महान् भक्ताङ्गरेण यतिकालमिश्रं श्रीमत्पराङ्कुशं प्रणसोत्य नित्यम्। अम्मा ಇಲ್ಲಿ ನಾರಾಯಣ ಅಂತ ಅರ್ಶನ ಇದನ್ನ ಸ್ಪರ್ಶ ಮಾಡಿ। ಓಂ ओम भूधरणे लोकधारणे रुदासिः पुष्णाः शतवः हरमे पापं यन्मया दुष्कृतं कृतं त्वया हतेन पापेन जीवयामि शरदशतम्। इति गान्धारयामि मन्त्रपुष्पां समर्पयामि। योपां पुष्पं वेद पुष्पवान् प्रजावान् पशुमान् भवते चन्द्रमावाम् अपां पुष्पं पुष्पवान् प्रजावान् पशुमान् भवते। या एवं वेद योपाम् आयतनं वेद आयतनवान् भवते। इति सुवर्ण पुष्पं समर्पयामि। हरिः ओं श्री गोविंद 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 अस्य श्री भगवतो महापुरुषस्य महाविष्णुवाक्याय प्रवर्तमानस्य आद्य ब्रह्मणः महाराते श्री श्वेतवराहकल्पे वैवस्वतमन्वन्तरे कलियुगे प्रथमपादे जम्बूद्वीपे भरतवर्षे भरतखण्डे शाकाब्दे दक्षिणभागे कृष्णाकावेरी मध्यप्रदेशे अस्मिन् वर्तमाने व्यवहारिके पादे षष्ठी संवत्सराणां मध्ये श्री मंगलकर उत्तरायणे माघ मासे वासुयुक्तायां इंदु
ಇಂದು ತಿಥಿ ತೃತೀಯ ತಿಥಿ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಯೋಗ ಸಿದ್ಧಿ ಕರ್ಣ ಖರ್ಗ ನಿತ್ಯ ಚಂದ್ರ ಮೀನ ಅಸ್ಯ ಗೋತ್ರೋದ್ಭವಸ್ಯ ಕಾಶ್ಯಪ ಗೋತ್ರೋದ್ಭವಸ್ಯ ಅನುರಾಧ ನಕ್ಷತ್ರ ರುಚಿಕ ರಾಶಿ ಜಾತಸ್ಯ ಪ್ರಹ್ಲಾದ್ ಜೋಶಿ ನಾಮಧೇಯಸ್ಯ ಧರ್ಮಕಾಂತ ಧರ್ಮಪತ್ನಿ ಜ್ಯೋತಿ ನಾಮಧೇಯಸ್ಯ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಸ್ಯ ಮಾತೃ ಮಾಲ್ತಿ ನಾಮಧೇಯಸ್ಯ ರೇವತಿ ನಕ್ಷತ್ರ ಮೀನ ರಾಶಿ ಜಾತಸ್ಯ ಸಹ ಕುಟುಂಬ ನಾಮಧೇಯಸ್ಯ ಆನೆ ಗೋತ್ರೋದ್ಭವಸ್ಯ ಯಜಮಾನಸ್ಯ ಮುನ್ಸವಣ ನಾಮಧೇಯಸ್ಯ ಧರ್ಮಕಾಂತ ಧರ್ಮಪತ್ನಿ ಶೀಲಜಮ್ಮ ನಾಮಧೇಯಸ್ಯ ಸಹ ಕುಟುಂಬ ನಾಮಧೇಯಸ್ಯ ಶುಭ ನಕ್ಷತ್ರ ಶುಭ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶಿವತೀತೌ ಶ್ರೀಮನ್ನಾರಾಯಣ ಪ್ರತ್ಯುತ್ಯಂ ಶ್ರೀ ಮಹಾವಿಷ್ಣು ಕೃಪಾ ಕಟಾಕ್ಷ. ಇಂದು ಸಂಧ್ಯಾಕಾಲ ಗರುಡದೇವನ ಮುಖ ದರ್ಶನ ನಂತರ ನಾರಾಯಣ ಲಕ್ಷ್ಮಿ ಅಷ್ಟಸರ್ಪದೋಷ ನಿವಾರಣ ಅರ್ಶಿನ ಕುಂಕುಮ ಸೌಭಾಗ್ಯ ಲಕ್ಷ್ಮಿ ಪ್ರಾಪ್ತಿರಸ್ತು. ಅಷ್ಟಸರ್ಪದೋಷ ನಿವಾರಣ ಅರ್ಶಿನ ಕುಂಕುಮ ಸೌಭಾಗ್ಯ ಲಕ್ಷ್ಮಿ ಗೃಹ ಕಲ್ಯಾಣ ಲಕ್ಷ್ಮಿ ಪ್ರಾಪ್ತಿರಸ್ತು. ಅಷ್ಟಸರ್ಪದೋಷ ನಿವಾರಣಾ ನಂತರ ಗರುಡದೇವನ ಕೃಪಾ ಕಟಾಕ್ಷ ಸಂತಾನ ಪುತ್ರ ಸಂತಾನ ಗೃಹ ಪ್ರಾಪ್ತಿರಸ್ತು. ಮೊಮ್ಮಕ್ಕಳು ಪ್ರಾಪ್ತಿರಸ್ತು. ಆಂಜನೇಯ ಅಭಯ ವಿಜಯ ವೀರ್ಯ ಆರೋಗ್ಯ ಮಾತೃ ಪ್ರಾಪ್ತಿರಸ್ತು. ಅಷ್ಟಲಕ್ಷ್ಮಿ ಅಷ್ಟೈಶ್ವರ್ಯ ಉನ್ನತ ಗರುಡದೇವರ ಕೃಪಾ ಕಟಾಕ್ಷ ಅಧಿಕಾರ ಸಮೇತ ಗರುಡನ ಸದಾ ಸೇವಾ ಫಲ ಪ್ರಾಪ್ತಿರಸ್ತು. ಈ ಗರುಡನ ದರ್ಶನ ಆಗಿ 6 ವರ್ಷಗಳಾಯ್ತು. ಮತ್ತೆ ಭಗವಂತ ಪುನರ್ದರ್ಶನ ಕರ್ಸ್ಕೊಳ್ತದೆ. ಅಣ್ಣವರು ಒಂದು ಮಾತು ಹೇಳಿದ್ರು, ಎಲ್ರಿಗೂ ಚೆನ್ನಾಗಿರಲಿ, ಮತ್ತೆ ಆ ಸರ್ಕಾರ ಬರಲಿ, ಮಿನಿಸ್ಟರ್ ಆಗಲಿ ಅಂತ ತಾವು ಹೇಳಿದ್ವು. ಆ ಭಗವಂತ ಇದೇ ಸರಿ ಮತ್ತೆ ಇದೇ 6 ವರ್ಷ ಕರೆಕ್ಟಾಗಿ ಇದೇ ಟೈಮಲ್ಲೇ ಕರ್ಕೊಂಬಂದು ಭಗವಂತ ಸಂಜೆ 7 ಗಂಟೆಗೆ ಕರ್ಕೊಂಬಂದ. ಇವತ್ತು ಸಂಜೆ 7 ಗಂಟೆಯಲ್ಲೇ ಭಗವಂತ ಕರ್ಕೊಂಡಿದ್ದಾನೆ ಸರ್. ಮತ್ತು ಆ ಒಂದು ಅನುರಾಧ ನಕ್ಷತ್ರದವರಿಗೆ ಒಳ್ಳೆ ಯೋಗ ಇರೋದ್ರಿಂದನೇ ಭಗವಂತ ರಾಹು ಸಂಧಿ ದೋಷ ಇತ್ತು. ಆ ಸಂಧಿ ದೋಷ ಇರೋದ್ರಿಂದನೇ ಭಗವಂತ ಇಲ್ಲಿ ಕರ್ಸ್ಕೊಂಡಿರೋದು. ಕೊನೆ ಹಂತದಲ್ಲಿದೆ ರಾಹುಸದ್ದು. ಈಗ ಯೋಗ ಬಂದ್ಬಿಟ್ಟಿದೆ. ಆ ಯೋಗಕ್ಕೋಸ್ಕರ ಭಗವಂತ ಕರ್ಕೊಂಡಿರೋದು. ಅಮ್ಮನಿಗೆ ಮೀನ ರಾಶಿ ಭಾಳಷ್ಟು ಸಿಗುತ್ತದೆ. ಆಕಡೆ 4 ದಿವಸ ಗುರುಬಲ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಭಗವಂತ ಕರೆಸಿ ಸೌಭಾಗ್ಯ ಲಕ್ಷ್ಮಿಟ್ಟು ಅಧಿಕಾರ ಕೊಡೋದಕ್ಕೆ ಭಗವಂತ ಕರ್ಕೊಂಡ್ಬಂದಿದ್ದಾನೆ ಅಂತ ಹೇಳ್ಬೋದು. ಯಾಕೆಂದರೆ ಮದುವೆ ಇವರು ನಮ್ಮ ಮುಸಮಣ್ಣವರು ಅಷ್ಟೇ, ಅವರು ಅಷ್ಟೇ ಲಕ್ಷ್ಮೀ ಬಂದಿದ್ದರು. ಮತ್ತು 2 ಸರಿ ಬಂದಿದ್ದರು. ಮತ್ತು 3ನೇ ಸರಿ ಭಗವಂತ ಕರ್ಕೊಂಡ್ಬಂದಿದ್ದಾರೆ. ಸರಿ ಸರ್. ಆ ಸುವರ್ಣವನ್ನು ಕೊಟ್ಟಿದ್ದಾರೆ. ಈ ಮೂರ್ತಿಯನ್ನು ವಿಶ್ವದಲ್ಲೇ ಏಕೈಕ ಗರುಡ ದೇವಾಲಯರು ಏಕಸಲಿಯಲ್ಲಿ 11 ದೇವರನ್ನು ಹಾಕ್ಕೊಂಡಿದ್ದಾನೆ ಸದ್ಯ. ಇಲ್ಲಿ ರಾಮಾಯಣದಲ್ಲಿ ರಾವಣ ಗೊತ್ತು, ರಾವಣ ಸಂವಾದ ನಡೆಸುತ್ತೆ, ಫಲಿಸೋದಿಲ್ಲ. ಕೊನೆಗೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ರಾವಣ ಕೋಪ ಬಂದು ತನ್ನ ಕತ್ತಿಯನ್ನು ತೆಗೆದು 2 ರೆಕ್ಕೆಗಳನ್ನು ಹೊಡೆದಾಕ್ತಾನೆ. ಆ ಒಂದು ಬಿದ್ದಿರ್ತಕ್ಕಂಥನೇ ಸ್ಥಳ ಇದು. ಅದಕ್ಕೋಸ್ಕರ ಈ ಊರಿಗೆ ರಾವಣ ಕೊಲ್ಲಲ್ಪಟ್ಟಂಥ ಸ್ಥಳಕ್ಕೆ ಕೊಲದೇವಿ ಅಂತ ಹೆಸರು ಬಿದ್ದಿದೆ. ಬಿದ್ದಿದ ತಕ್ಷಣ ಎಲ್ಲರೂ ಅಮ್ಮ ಅಂತಾರೆ. ಈ ಭಗವಂತ ಮೇಲಿಂದ ಬಿದ್ದಿದ ತಕ್ಷಣ ಬಾಯಲ್ಲಿ ರಾಮ ಅಂದಿದ್ದಾರೆ. ಹನುಮಂತ ಆ ಕಡೆ ಓಡಿ ಬಂದಿದ್ದಾರೆ. ಅಂತ ಹನುಮಂತನ ಎಲ್ಲೂ ಕಂಡಿಲ್ಲ. ಪ್ರಾಣದೇವರು ಅವರಿಗೆ ಹಲ್ಲಿದೆ, ಬ್ರಹ್ಮಾಸ್ತ್ರ ಇದೆ. ಹಲ್ಲೇ ರಾವಣನ ಸಂಹಾರ ಮಾಡ್ತಾ ಇದ್ದ. ಆದರೆ ಸುರರಿಂದ ರಾವಣ ಸಾಯಬಾರ್ದು, ಶ್ರೀರಾಮಚಂದ್ರಂತ ಸಾಯಿ ಜೊತೆಗೆ ನೋಡ್ತಾ ಇದ್ದಾರೆ. ಯಾಕಂದರೆ ನಾರಾಯಣ ಅಂದರೆ ಅರ್ಶನ, ಕುಂಕುಮ ಅಂದರೆ ಲಕ್ಷ್ಮಿ. ಅದಕ್ಕೆ ಗರುಡದೇವರನ್ನ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ಅದೃಷ್ಟ ಫಲಾಯಿಸ್ಕೊಂಡು ಬಂದಂಗೆ. ಈಗ ಗೊತ್ತಿದೆ, ಅಪ್ಪನಿಗೆ ಮುಖ್ಯವಾಗಿ ಪೂಜೆ ಮಾಡಿದ್ರೆ ಏಕಕಾಲದಲ್ಲಿ 8 ಸರ್ಪದೋಷಗಳು ನಿವಾರಣೆ ಆಗುತ್ತೆ. ಮದುವೆ ಡೇಟ್ ಯಾರೂ ಕೊಡ್ತಾ ಇಲ್ಲ. ಕೇವಲ 210 ದಿವಸ 600 ಮದುವೆ ಆಗಿದೆ. ಎಲ್ಲ ಕೊಟ್ಟು ಸಂತಾನ ಕಲ್ಯಾಣ ಎಲ್ಲ ಸರ್ಪದೋಷ ಏನೇನು ಇರುತ್ತೆ ಎಲ್ಲ ಕೊಟ್ಟು ಕರ್ಸ್ಕೊಳ್ತಾರೆ. ನೋಡಿ, ಅಣ್ಣವ್ರು ಇವತ್ತು ಮೋದಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಮೋದಿಗೊಂದು ಹಾಕಿ ಈ ಗರುಡನಿಗೆ ಒಂದು ದಾರಿ ತೋರಿಸ್ಬೇಕು ಅಂತ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳ್ಕೊಂತೀನಿ. ಈ ಗರುಡನಿಗೆ, ಯಾಕೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಗರುಡನಿಗೆ ನೀವು ಮನಸ್ಸು ಮಾಡಿದ್ರೆ ಈ ಕ್ಷೇತ್ರವನ್ನು ವೃದ್ಧಿ ಮಾಡ್ಬೋದು ಅಂತ ಅಷ್ಟೇ ಸರ್. ಮೊದಲು ಹೇಳಿದ್ದೀರಿ ಸರ್, ಬರಲಿ ಈ ಗರುಡನಿಗೆ ಒಂದು ಸ್ಥಾನ ಕೊಡಿಸ್ತೀನಿ ಅಂತ ಸರ್. ಇಡೀ ವರ್ಲ್ಡಲ್ಲಿ ಎಲ್ಲೇ ಇಲ್ಲ. ತಾವು ಈ ಅಪ್ಪನಿಗೆ ಸ್ಥಾನ ಕೊಟ್ಟು ವಿಶ್ವದಲ್ಲೇ ಏಕೆ ಗರುಡದಲ್ಲೇ ಒಂದು ಅಪ್ಪನಿಗೊಂದು ನೆಲ. ओम श्री गणार्वादेवतोभ्यो नाय विद्महे वासुदेवाय धीमहि तन्नो विष्णु प्रचोदयात्। महालक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात्। तत्पुरुषाय विद्महे सुवर्णपक्षाय धीमहि तन्नो प्रचोदयात्। वच्चैयो धीमहि यज्ञाय यज्ञपदहे देवेः शांति शांति।
महालक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात्। श्री गुरुदेव औदारयामि परिपूर्ण ज्योति निवारणानंतर परिपूर्ण विजय लक्ष्मी प्राप्तिरस्तु। अनुराध नक्षत्र रुचिराद जयतीना श्री वेंकट निवासाय श्रीनिवासाय मंगलम। मंगलाचार्य महाराज पुरोहमि सर्वे पूर्वे आचार्य मंगलम। संपूर्ण अष्टसंदो आपद बांधव गोविंदो अनाथ रक्षक गोविंदो लक्ष्मी नारायण समेत गरुड़ देवर पादारविंद गोविंदो। महालक्ष्मी च विद्महे विष्णुपत्न्यै च धीमहि तन्नो लक्ष्मी प्रचोदयात्। नारायणाय विद्महे वासुदेवाय धीमहि तन्नो लक्ष्मी प्रचोदयात्। लक्ष्मी कृपा कटाक्ष पतिदेवನ कृपा कटाक्ष गरुडदेव सौभाग्य लक्ष्मी प्राप्तिरस्तु। तले मुಡ್ಕೋಕ महालक्ष्मी च विद्महे विष्णुपत्न्यै च धीमहि ಅಕ್ಕ ಹಚ್ಕೋಕ್ ನಾವು ಹಾಕಲ್ಲ ಅಕ್ಕನಿಗೆ ಅಕ್ಕನಾಗೆ ಹಾಕು ನೀವು ಆಂಧ್ರದಲ್ಲಿ ಇದಾಗ್ಬಿಡ್ರಿ ಆಂಧ್ರ ಜೆ ಪಿ ಸರ್ ಇವರು ಆಂಧ್ರದಿಂದ ಬಂದಿರೋದು ಗರುಡನಿಗೆ ಬೆಳ್ಳಿ 10 kg ಬೆಳ್ಳಿನ ಅರ್ಪಣೆ ಮಾಡಿದ್ದಾರೆ ಸರ್ ತಗೋ ಅಕ್ಕ ಅಷ್ಟಮ ಚೆನ್ನಾಗಿ ಮತ್ತೆ ಇನ್ನೇನು ಕೇಳಬಾರ್ದಕ್ಕ ನಾರಾಯಣ ಚೆನ್ನಾಗಿದೆ ಲಕ್ಷ್ಮಿ ಚೆನ್ನಾಗಿದೆ ಓಕೆ ಅರ್ಥತೆ ಕೊಡಪ್ಪ ತಗೋ ಅಮ್ಮ ಅಜ್ಜಿ ಬಾಜಿ ಬಾಜಿ ನಿನ್ನಿಂದ ಇವೆಲ್ಲ ಭಾಗ್ಯಗಳು ಬಾಜಿ ನೀನು ತಗೋಜಿ ನಿನ್ನ ಆಶೀರ್ವಾದ ಅಜ್ಜಿ ಅಷ್ಟ ಸರ್ವದೋಷ ನಿವಾರಣ ಅರ್ಶಿನ ಕುಂಕುಮ ಸೌಭಾಗ್ಯ ಲಕ್ಷ್ಮಿ ಪ್ರಾಪ್ತಿರಸ್ತು ಗೃಹ ಕಲ್ಯಾಣ ಲಕ್ಷ್ಮಿ ಪ್ರಾಪ್ತಿರಸ್ತು ಗೃಹ ಮೊರಿ ಮೊಮ್ಮಕ್ಕಳು ಪ್ರಾಪ್ತಿರಸ್ತು ಆಂಜನೇಯ ಅಭಯ ವಿಜಯ ವೀರ್ಯ ಆರೋಗ್ಯ ಚೆನ್ನಾಗಿರ್ಬೇಕಮ್ಮ ಅಷ್ಟ ಸ್ವಲ್ಪ ಅಷ್ಟೈಶ್ವರ್ಯ ಆರೋಗ್ಯ ಸಮೇತ ಉನ್ನತ ಅಧಿಕಾರ ಸಮೇತ ಮತ್ತೆ ಸದಾ ಗಡನ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಬ್ರಾಹ್ಮಣನಾಗಿ ದೇವ್ರನ್ನ ಕೇಳ್ಕೊಳ್ತೀನಿ ನಮ್ಮ ಬ್ರಾಹ್ಮಣರಿಗೆ ಏನು ಬೇಕಲ್ಲ ಅಜ್ಜಿ ನಮ್ಮ ಇವ್ರು ಹೇಳಿದ್ರು ಸರ್ ನಮಗೆ ನೀನು ವೈಯಕ್ತಿಕ ಬಂದು ಕೇಳ್ತೀನಿ ಕೊಡ್ತೀನಿ ಅಂತ ನಾನೇ ಹೋಗಿಲ್ಲ ಹೇಳಿದ್ರು ಅವರು ನೀವೇನೋ ಯಾವಾಗ ಬಾಕ್ ಸ್ವಾಮಿ ಅಂತ ಆ ಕರ್ನಾಟಕದಲ್ಲಿ ಬಂದು ನಮ್ಗೆ ಏನು ಬೇಕಾದ್ರೆ ಇದೆಲ್ಲ ಮಾಡಿದ್ರು ಅದೇ ನಾವು ಹೋಗಿಲ್ಲ ಆ ಸಮಯ ಬಂದಾಗ ಏನಿಲ್ಲ ಸರ್ ಅದೇ ಹುಂಡಿಯಲ್ಲಿ ಕಲೆಕ್ಟ್ ಆಗತ್ತಾ ಏನಾಗುತ್ತೆ? ಆಗುತ್ತೆ ಲಕ್ಷಾಂತರ ರೂಪಾಯಿ ಸರ್ ಏನು ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಅಕೌಂಟಲ್ಲಿ ಇರ್ಬೋದು ಸರ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.